ಹಾಯ್ ಫ್ರೆಂಡ್, ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರೋ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರು ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗದೇ ಇರೋರು ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ. ಹಾಗೆ ಒಂದು ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಹಾಕ್ಕೊಂಡು ಈರುಳ್ಳಿ ಒಂದು 2 ಈರುಳ್ಳಿ ಸಣ್ಣ ಸಣ್ಣಗೆ ಹಚ್ಕೊಂಡಿದ್ದೀನಿ. 2-3 ಈರುಳ್ಳಿ ಹಾಕ್ಕೊಡ್ತಾಯಿದ್ದೀನಿ. ಜೊತೆಗೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡಿದ್ದೀನಿ. ಒಂದು 5-6 ಹಸಿಮೆಣ್ಸಿನ್ಕಾಯಿ ಸಣ್ಣ ಸಣ್ಣಗೆ ಹಚ್ಕೊಂಡಿದ್ದೀನಿ, ಅದನ್ನು ಹಾಕ್ಕೊತಾಯಿದ್ದೀನಿ. ಇಷ್ಟು ಹಾಕ್ಕೊಂಡು ನೀಟಾಗೆಲ್ಲ ಮಿಕ್ಸ್ ಮಾಡಿಕೊಂಡು ಮೀಡಿಯಮ್ ಉರಿಲೇ ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ಇದು ಮಾಡ್ಕೊಳ್ಳೋಣ. ಲೈಟಾಗೆ ಈರುಳ್ಳಿಗೆ ತಕ್ಕನಷ್ಟು ರುಚಿಗೆ ತಕ್ಕಾಗ ಉಪ್ಪು ಹಾಕ್ಕೊಳ್ಳೋಣ. ಈರುಳ್ಳಿಗೆ ಮಾತ್ರ ಹಾಕ್ಕೊಳ್ಳಿ, ಯಾಕೆಂದರೆ ಮುಂದೆ ಹಾಕಬೇಕು ತಿರ್ಗಾ ಮತ್ತೆ ರೈಸ್ ಹಾಕಿದ್ಮೇಲೆ. ಅದಕ್ಕೆ ಇವಾಗ ಲೈಟ್ ಉರಿಲೇ ಬೇಯ್ತಾ ಇದ್ದಲ್ವಾ, ಈಗ ಮೊಟ್ಟೆ ಒಡೆದು ಹಾಕ್ಕೊಳ್ಳೋಣ. ಒಂದೊಂದೇ ಮೊಟ್ಟೆ ಒಡೆದು ಹಾಕ್ಕೊತಾಯಿದ್ದೀನಿ. ಒಂದು 5-6 ಮೊಟ್ಟೆ ಹಾಕ್ಕೊತಾಯಿದ್ದೀನಿ ನಾನು. ಒಂದು 3 ಜನಕ್ಕೆ ಡಬಲ್ ಮೊಟ್ಟೆ ಟೈಪಲ್ಲಿ ಹಾಕ್ಕೊತಾಯಿದ್ದೀನಿ. ನಿಮ್ಗೆ ಎಷ್ಟು ಮೊಟ್ಟೆ ಬೇಕೋ ಅಷ್ಟು ಮೊಟ್ಟೆ ಹಾಕ್ಕೊಂಡು ನೀವು ಮಾಡ್ಕೋಬೋದು. ಮತ್ತು ಯಾವುದೇ ಎಕ್ಸ್ಟ್ರಾ ಐಟಮ್ಸ್ಗಳ್ನೇನು ಯೂಸ್ ಮಾಡಲ್ಲ ನಾನು ಈ ಎಗ್ ರೈಸ್ ಮಾಡೋದಕ್ಕೆ. ಸೋಯಾ ಸಾಸು, ಟೇಸ್ಟಿಂಗ್ ಪೌಡ್ರು ಇವೇನು ಯೂಸ್ ಮಾಡಲ್ಲ ನಾನು. ಸಿಂಪಲ್ಲಾಗಿ ಮಾಡ್ತೀನಿ, ನೋಡ್ಕೊಳ್ಳಿ. ಈ ಥರ ಒಂದು ಸಲ ಮಾಡ್ಕೊಳ್ಳಿ. ನಿಮ್ಮ ಮೊಟ್ಟೆ ಈರುಳ್ಳಿ ಎಲ್ಲ ಮಿಕ್ಸ್ ಆಗಿದೆ. ಈಗ ರೈಸ್ ಹಾಕ್ಕೊಳ್ಳೋಣ. ರೈಸ್ ಹಾಕ್ಕೊಂಡು ಕುಕ್ಕರಿಂದ ತೆಗೆದು ರೈಸ್ ಹಾಕ್ಕೊತಾಯಿದ್ದೀನಿ. ರೈಸ್ ಹಾಕ್ಕೊಂಡು ನೀಟಾಗಿ ಎಲ್ಲ ಮಿಕ್ಸ್ ಮಾಡ್ಕೊತೀನಿ. ಈಗ ಏನೇನು ಹಾಕಬೇಕು ಅಂತ ಹಾಕ್ತೀನಿ ನೋಡಿ. ಸ್ವಲ್ಪ ಇದು ಚಿಕನ್ ಮಸಾಲ ಹಾಕ್ತಾಯಿದ್ದೀನಿ. ಜಾಸ್ತಿ ಹಾಕಲ್ಲ, ಒಂದು 2 ಸ್ಪೂನಷ್ಟು ಚಿಕನ್ ಮಸಾಲ ಹಾಕ್ಕೊತಾಯಿದ್ದೀನಿ. ಇದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಪೆಪ್ಪರ್ ಪೌಡ್ರ್ ಹಾಕ್ಕೊತಾಯಿದ್ದೀನಿ. ಒಂದು ಸ್ಪೂನಷ್ಟು ಚಿಲ್ಲಿ ಪೌಡ್ರ್ ಹಾಕ್ಕೊತಾಯಿದ್ದೀನಿ. ರುಚಿಗೆ ತಕ್ಕನಾಗ ಸ್ವಲ್ಪ ಇದಕ್ಕೆ ಉಪ್ಪು ಹಾಕ್ಕೊತೀನಿ. ಉಪ್ಪು ಆವಾಗಲೇ ಈರುಳ್ಳಿಗೆ ಮಾತ್ರ ಹಾಕ್ಕೊಂಡಿದ್ದೆ. ಈಗ ರೈಸ್ಗೆ ಈ ಥರ ಎಗ್ ರೈಸ್ ಮಾಡಬೇಕಾದ್ರೆ ಸಪ್ಪೆ ಬರುತ್ತೆ, ಅದಕ್ಕೋಸ್ಕರ ಹಾಕಬೇಕು. ಈಗ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಬಿಡೋಣ. ಉರಿ ಸ್ವಲ್ಪ ಕಮ್ಮಿನೇ ಇರಲಿ, ಜಾಸ್ತಿ ಮಾಡ್ಕೊಳಕ್ಕೆ ಹೋಗ್ಬಿಡಿ. ನೀಟಾಗಿ ಮಿಕ್ಸ್ ಆಗಿದೆ ನೋಡಿ, ಎಗ್ ರೈಸು ರೆಡಿ. ಒಂದು ಸ್ವಲ್ಪ ಈಗ ಲೈಟಾಗಿ ಉರಿ ಜಾಸ್ತಿ ಮಾಡಿಕೊಂಡು ಒಂಚೂರು ಖಾರ ಬೇಯಬೇಕಲ್ಲ, ಗದ್ರೋಡಿ ಬರೋದು ಇಷ್ಟೇ ನೋಡಿ. ಇದಕ್ಕೆ ಯಾವುದೇ ಸೋಯಾ ಸಾಸ್ ಇಲ್ಲ, ಏನಿಲ್ಲ. ಎಗ್ ರೈಸ್ ರೆಡಿನ ಮನೇಲೇ ಮಾಡ್ಕೊಬೋದ, ಫುಟ್ಪಾತ್ ಸ್ಟೈಲಲ್ಲಿ ತುಂಬ ಈಸಿಯಾಗೆ. ಚೂರಿದ್ದರೆ ಕೊತ್ತಂಬರಿ ಸೊಪ್ಪನ್ನ ಸ್ವಲ್ಪ ಮಿಕ್ಸಾಗಿ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಿಕೊಂಡು ಪ್ಲೇಟ್ಗೆ ಹಾಕ್ಕೊಂಡು ತಿಂತಾಯಿರಿ. ಇಷ್ಟೇ ಎಗ್ ರೈಸ್ ರೆಡಿ. ಹಾಗೆ ಮತ್ತೆ ಹೇಳ್ತಾ ಇದ್ದೀನಿ, ದಯವಿಟ್ಟು ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಒಂದು ಬೆಲ್ಲೈಕನ್ ಬಟನ್ ಹಾಕ್ಬಿಟ್ಟು ಒಂದು ಲೈಕು ಒಂದು ಕಮೆಂಟ್ ಮಾಡಿಬಿಡಿ ಪ್ಲೀಸ್.